ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಾಕನೂರು ಗ್ರಾಮದ ತೋಟದ ಮನೆಗೆ ನುಗ್ಗಿದ 5 ಜನ ಮುಸುಕುಧಾರಿಗಳಿಂದ ದಂಪತಿಯನ್ನ ಥಳಿಸಿ ಚಿನ್ನಾಭರಣ ದೋಚಿ ಪರಾರಿಯಾದ ಘಟನೆ ನಡೆದಿದೆ. ನಿವೃತ್ತ ಶಿಕ್ಷಕ ಮಾದಪ್ಪ ಹಾಗೂ ಅವರ ಪತ್ನಿ ಇಬ್ಬರೇ ಮನೆಯಲ್ಲಿ ಇರುವ ಸಮಯ ನೋಡಿಕೊಂಡು ಕಳ್ಳರು ಹೊಂಚು ಹಾಕಿದ್ದಾರೆ. ರಾತ್ರಿ ಮನೆಗೆ ಬರಬೇಕಿದ್ದ ತಮ್ಮ ಪುತ್ರನಿಗಾಗಿ ಕಾಯುತ್ತಿದ್ದ ದಂಪತಿ ಮಗ ಬರುವುದಕ್ಕೂ ಮುನ್ನ ಏಕಾಏಕಿ ನುಗ್ಗಿದ ದರೋಡೆಕೋರರು ಚಾಕು ಹಿಡಿದು ದಂಪತಿಯನ್ನ ಬೆದರಿಸಿದರು. ಮಾದಪ್ಪ ಅವರ ಕೈಕಾಲು ಕಟ್ಟಿ ಹಾಕಿದ್ದಾರೆ. ಅಡುಗೆ ಮನೆಯಲ್ಲಿದ್ದ ಸಾವಿತ್ರಮ್ಮ ಅವರಿಗೆ ಬಲವಾಗಿ ಕಪಾಳಕ್ಕೆ ಹೊಡೆದಿದ್ದಾರೆ. ಬೆದರಿಸಿ ಅವರ ಮೈ ಮೇಲಿದ್ದ ಚಿನ್ನದ ಆಭರಣ ಕಸಿದುಕೊಂಡಿದ್ದಾರೆ. ನಂತರ ಅವರನ್ನು ಥಳಿಸಿ ಕೈಕಾಲು ಕಟ್ಟಿದ್ದಾರೆ. ಸಾವಿತ್ರಮ್ಮನ ಮೈ ಮೇಲಿದ್ದ ಮಾಂಗಲ್ಯ ಸರ, ಕಿವಿ ಓಲೆ, ಕಾಲುಂಗುರ ಸೇರಿದಂತೆ ಮುಂದಿನ ತಿಂಗಳು ಮಗನ ಮದುವೆ ಹಿನ್ನೆಲೆ ಮಾಡಿಸಿದ್ದ 10 ತೊಲೆ ಬಂಗಾರ, 1 ಕೆಜಿ ಬೆಳ್ಳಿ ಒಡವೆ ಸಾಮಗ್ರಿಗಳನ್ನ ದರೋಡೆ ಮಾಡಿದ್ದಾರೆ. ಸ್ಥಳಕ್ಕೆ ಸಂತೆಬೆನ್ನೂರು ಠಾಣೆಯ ಪೊಲೀಸರು, ಎಸ್ಪಿ ಉಮಾ ಪ್ರಶಾಂತ್ ಸೇರಿದಂತೆ ಬೆರಳಚ್ಚು ತಜ್ಞರು, ಪೊಲೀಸ್ ಶ್ವಾನದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದರೋಡೆ ಗ್ಯಾಂಗ್ ಬಂಧನಕ್ಕೆ ಎಸ್ಪಿ ಉಮಾ ಪ್ರಶಾಂತ್ ತಂಡ ರಚಿಸಿದ್ದಾರೆ. ಸಂತೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿನ್ನೆ ರಾತ್ರಿ ಕಾಕನೂರು ಗ್ರಾಮದಲ್ಲಿ ವೃದ್ಧ ದಂಪತಿಗಳಿರುವ ಒಂದು ಮನೆಯಲ್ಲಿ 5 ಜನ ಅಸಾಮಿಗಳು ನುಗ್ಗಿ ಅವರನ್ನು ಎದುರಿಸಿ ಅವರನ್ನು ಕೈಕಾಲು ಕಟ್ಟಿ ಅಜ್ಜಿ ಅವರ ಮೇಲೆ ಮೈ ಮೇಲಿರುವ ಕೆಲವು ಚಿನ್ನದ ಬಂಗಾರಗಳನ್ನು ಕಿತ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಅದು ಸಂಬಂಧವಾಗಿ FIR ನಂಬರ್ 152 ಸಂತೆಬೆನ್ನೂರು ಸ್ಟೇಷನಲ್ಲಿ ದಾಖಲಾಗಿದೆ. ನಮ್ಮ SP ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ನಾವು ಈಗ 6 ತಂಡಗಳನ್ನು ಈ ಕೇಸ್ ಕೂಡಲೇ ಪತ್ತೆ ಮಾಡೋಕ್ಕೆ ರಚಿಸಿದ್ದೀವಿ. ಬಾಗಿಲು ತೆಗೆದ್ರು ಅಂದ್ರೆ ಕೀ ಹೊರಗಿತ್ತು, ಮಗ ಬರ್ತಾನೆ ಇದರಲ್ಲಿ ಇಟ್ಟಿದ್ವಿ ಕೀನ, ಅಲ್ಲಿ ಲಾಕ್ ಮಾಡ್ಕೊಂಡು ಬಂದ್ರು. ದಡ ಬಡ 4 ಜನ ಬಂದ್ರು ಸರ್. ಒಳಗೆ ಬಂದರೆ ಒಬ್ಬ ದೊಡ್ಡ ಇಲ್ಲಿಟ್ಟ, ನಾನೆಂದು ಚಪಾತಿ ತಿನ್ಕೊಂಡು ಹೋದೆ. ನಮ್ಮನೇಲಿ ಬಾಯಿ ಬಟ್ಟೆ ಕಟ್ಟಿ ಆ ಪಂಚೆ ಉಟ್ಕೊಂಡು ಪಂಚೆನೆ ಬಿಚ್ಚಿಬಿಟ್ಟು ಬಾಯಿಗೆ, ಕೈಗೆ, ಕಾಲಿಗೆ ಕಟ್ಟಿದ್ರು. ನಾನು ಚಪಾತಿ ಉಟ್ತಾಯಿದ್ದೆ, ನೋಡಿದೆ ಅವ್ರು ಕಳ್ಳರು ಇದ್ದೆ. ಆಮೇಲೆ ಅಲ್ಲಿಗೆ ಒಬ್ಬ ಬಂದ, ಅಲ್ಲಿ ಬಂದು ಹೊಡೆದ ನನಗೆ ಹೊಡೆದ್ರೆ ನನಗೆ ಹೊಡಿಬೇಡ್ರಿ ಕಣಪ್ಪ, ನೀವು ಕಳ್ಳರು ಗೊತ್ತಾಯ್ತಂಗೆ ಏನು ಬೇಕಾದ್ರೂ ತಗೊಂಡು ನಮಗೆ ಏನು ಮಾಡಬೇಡ್ರಿ ಕಣಪ್ಪ, ಇನ್ನೂ ಅವ್ನು ಕೊಟ್ಟ ಮಾತಾಡ್ತೀನಿ ಅಂತ ಅವನು ನನಗೆ. ಆಮೇಲೆ ಎಳ್ಕೊಂಬಂದು ಇಲ್ಲಿ ಹಾಕ್ತಾನೆ. ನನ್ನ ಇವ್ರು ಕೈಕಾಲು ಕಟ್ಟ, ನನಗೆ ಕೈಕಾಲು ಕಟ್ಟ ಹುಡುಗ ಹಾಕ್ತಾ. ನಂತರ ಹಂಗಲ್ಲೇ ಸರ್ ಉಂಗ್ರ, ಕಿವಿ ಓಲೆ ಅವರೇ ಬಿಚ್ಕೊಂಡ್ರು ಸರ್. ಕಿವಿ ಓಲೆನು ಎಲ್ಲ ತಗೊಂಡೋಗಿರೋ ಮಕ್ಕಳು ಏನು ಮಾಡಬೇಡ್ರಿ ನನಗೆ ಅಂದೆ. ಮನೆಗೆ ಬಂಗಾರ ಎಷ್ಟಿತ್ತು ಸರ್? ಬಂಗಾರ ಎಷ್ಟಿತ್ತು ಮನೆಗೆ? ಬಂಗಾರ ಒಂದು 150 ಗ್ರಾಮ್ ಇತ್ತು ಸರ್. ಒಂದು ಬೆಳ್ಳಿ 1/4 ಕೆಜಿ ಇತ್ತು ಸರ್. ತಗೊಂಡ್ರು. ಅವಾಗ ಇವ್ರನ್ನ ದರ ಹೇಳ್ಕೊಂಡೋದ ನಮ್ಮನ್ನ ಆ ರೂಮಿಗೆ, ಆ ಕಡೆ ರೂಮಿಗೆ, TV ರೂಮಿಗೆ. ನನ್ನ ಮಾತ್ರ ಕೈಕಾಲು ಕಟ್ಟಿದ್ರೆ, ನಾನು ಕೈಕಾಲು ಕಟ್ಟಿದರೆ ನಾನು ಹೆಂಗೆ ಬರೋಕ್ಕಾಗಲ್ಲಪ್ಪ ಹೇಳಕ್ಕೆ ಅಂದೆ. ಕಾಲೊಂದು ಬಿಚ್ಚಿದ, ಕೈ ಮಾತ್ರ ಬಿಟ್ಟಿಲ್ಲ. ಬೀಗ ಎಲ್ಲೈತೆ ಅಂದ್ರೆ ಗೊತ್ತಿಲ್ಲ ಕಣ್ಮಗನೇ ನನಗೆ. ನನ್ನ ಮಗ ತಗೊಂಡೋಗಿರೋದು ಬೀಗ ಅಂತಂದೆ. ಎಲ್ಲೈತೆ ಹೇಳು ಅಂದ. ಹುಡುಕ್ತಾ ಇದ್ದ, ಸಿಕ್ಬಿಡ್ತು ಬೀಗರು ತಗೊಂಡ ಗಾಟ್ರಿ ಬೀಗ ತಗೊಂಡು ಒಳಗೆ ಬೇಟೆ ತಗೊಂಡು ಮತ್ತೆಲ್ಲೈತೆ ಅಂದ್ರೆ ಎಲ್ಲೂ ಗೊತ್ತಿಲ್ಲ ಕಣ ಮಗನೇ. ನಮ್ಮನ್ನೇನು ಮಾಡಿಬಿಡ್ರಿ, ವಯಸ್ಸಾಗಿತ್ತು. ಇವರಿಗೂ ಭಾಳ ಹೊಡೆದ್ಬಿಟ್ನ, ಸುಸ್ತ ಮಾಡಿಬಿಟ್ರು. ನೋಡೋ ಅವ್ರಿಗೆ ನೀರು ಕೊಡೋ ಒಂಚೂರು ಸುಸ್ತಾಗ್ಬಿಟ್ಟಿದ್ದಾರೆ ಕಣೋ, ಹೋಗ್ಬಿಡುತ್ತೆ ಕಣೋ ಜೀವ. ಈಗ ನನ್ನ ಮಗನ ಮದುವೆ ಇಟ್ಕೊಂಡಿದ್ದೀನಿ, ನಾನು ಹೇಳ್ತಾ ಇದ್ದೀನಿ ಸರ್. ಅವ್ರು ಏನು ಮಾಡಿದ್ರೆ ಗೊತ್ತಾಗ್ಬಿಟ್ಟು ಅವ್ರಿಗೆ, ಇವ್ರು ಸೀರಿಯಸ್ ಆಗ್ಬಿಟ್ರ ಹಂಗೆ ಹೋಗ್ಬಿಟ್ಟು